ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಪಕ್ಕದ ಮನೇಲಿ ಮದುವೆ ಇದೆ. ಇವತ್ತು ನಾಂದಿ ಶಾಸ್ತ್ರ ಮತ್ತು ಗಣಹೋಮ ಮತ್ತು ಅರ್ಶಿನಿ ಶಾಸ್ತ್ರ ಮೂರೂ ಇದೆ. ಇವಾಗ ಅಲ್ಲಿಗೆ ಬಂದೆ ಅವ್ರ ಮನೆಗೆ. ನಾನು ಬರೋ ಅಷ್ಟರಲ್ಲೇ ಟೈಮ್ ಆಗೋಗಿತ್ತು, ಯಾಕಂದರೆ ನಾನು ಪರನ್ನ ಸ್ಕೂಲಿಗೆ ಬಿಟ್ಟು ಮತ್ತೆ ನಾನು ಬಂದು ಮನೆಗೆ ರೆಡಿಯಾಗಿ ಬರಬೇಕಿತ್ತು. ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು. ಟಿಫನ್ ಅವ್ರ ಮನೆಯಿಂದನೇ ಪಾರ್ಸಲ್ ಬಂದಿತ್ತು ಟಿಫನ್ನು. ಸೊ ಟಿಫನ್ ಮಾಡಿಕೊಂಡು ನಾನು ನೆಕ್ಸ್ಟ್ ಅವ್ರ ಮನೆಗೆ ಎಂಟ್ರಿ ಕೊಟ್ಟೆ. ಅಷ್ಟರಲ್ಲೇ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ಅವ್ರು ಎಲ್ಲಿದ್ದೀರ ಶ್ರುತಿ, ಬನ್ನಿ ಬೇಗ ಅಂತ ಕಂಟಿನ್ಯೂಸ್ ಕಾಲ್ ಮಾಡ್ತಾನೇ ಇದ್ದರು. ಅಂದ್ರೂ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ, ಗೊತ್ತಲ್ಲ, ಮಾಮೂಲಿ ಮನೆ ಕೆಲಸ ಮಾಡಿಕೊಂಡು ಬರೋದು ಅಂತಂದರೆ ಸ್ವಲ್ಪ ಟೈಮನೇ, ಪಕ್ಕದ ಮನೆ ಆದ್ರೂ ಟೈಮ್ ಆಗೇ ಹೋಯಿತು ಹಾಗೇ. ಸೊ ಹಾಗೆ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ನಾನು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಮತ್ತು ಹುಡುಗಿಯರ ಫಂಕ್ಷನ್ ಅಂದರೆ ಸುಮ್ಮನೆ ಇರ್ತೀವ, ಸೆಲ್ಫೀಸ್ ಫೋಟೋಸ್ ಎಲ್ಲ ಇದ್ದೇ ಇರುತ್ತೆ. ಹಾಗೆಯೇ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸೆಲ್ಫೀಸ್, ಪೂಜೆ ಪಾಡಿ ನಡೀತಾ ಇತ್ತು. ನಮ್ಮದು ಮಾತುಕತೆ ಅಂತ ತುಂಬಾ ಜೋರಾಗಿತ್ತು. ಮತ್ತು ಗಣಹೋಮ ಮಾಡಿಸೋದು ಏನಕ್ಕೆ ಅಂತಂದರೆ, ಮನೇಲಿ ಯಾವುದೇ ಶುಭ ಕಾರ್ಯ ನಡಿಬೇಕಾದ್ರೆ ಯಾವುದೂ ನಿರ್ವಿಘ್ನ ಆಗದ ಹಾಗೆ ಒಳ್ಳೆಯದಾಗಲಿ, ಎಲ್ಲ ಸುಸೂತ್ರವಾಗಿ ಎಲ್ಲ ಕಾರ್ಯನೂ ನಡೀಲಿ ಅಂತ ಹೇಳಿ ಗಣಹೋಮ ಮಾಡಿಸ್ತಾ ಇರೋದು. ಸೊ ಈ ಪೂಜೆ ಮಾಡ್ತಾ ಇದ್ದಾರೆ. ಹೋಮ ಇನ್ನು ಕಂಪ್ಲೀಟ್ ಆಗೋ ಟೈಮಲ್ಲಿ ನಾನು ಆ ಗ್ಯಾಪಲ್ಲಿ ಸ್ವಲ್ಪ ಪರಮ್ನ ಸ್ಕೂಲಿಂದ ಪಿಕ್ ಮಾಡಬೇಕಿತ್ತು. ಸೊ ಹೋಗಿ ಬರೋಷ್ಟರಲ್ಲಿ ಹೋಮ ಕರೆಕ್ಟಾಗಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು ಕಾಶಿ ಯಾತ್ರೆ ಶಾಸ್ತ್ರ. ಅಬಿಯ ಕಾಶಿ ಯಾತ್ರೆಯ ಪಯಣ ಹೀಗಿತ್ತು ನೋಡಿ. ಅಭಿ ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ ಇದ್ರಲ್ಲ, ನಾನು ಬುತ್ತಿನೂ ಕೊಡ್ತೀವಿ ಅದಕ್ಕೇನೆ. ಬಲಗೈಯಲ್ಲಿ ಮುಟ್ಬಿಡಿ, ಇದನ್ನು ಹಾಕಿ ಎಡಗೈಯಿಂದ ಹಾಕಿದ್ದ ಸಂಪ್ರದಾಯ ಬಂದು ಎಲ್ರದ್ದು ಒಂದೊಂದ್ ತರ ಇರುತ್ತೆ. ಅವ್ರವ್ರು ಹೇಗ್ ಮಾಡ್ತಾರೆ ಅದ್ರ ಮೇಲೆ. ಅಭಿ ಕಾಶಿ ಯಾತ್ರೆನಾ ಬಾಲಿ ಯಾತ್ರೆನಾ? ಬಾಲಿ ಯಾತ್ರೆ ಈಗ ಕಾಶಿ ಯಾತ್ರೆ, ಇವಾಗ ಕಾಶಿ ಯಾತ್ರೆ. ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಮಾವ ಅಷ್ಟೊತ್ತು ಬಂದ್ಬಿಟ್ಟು ಇಲ್ಲ ಹೋಗೋಣ, ನಾನು ಹುಡುಗಿ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ದಂಗೆ. ಬನ್ನಿ ಸರ್, ಬನ್ನಿ. ನೀವು ಎಲ್ಲ ಕೊಟ್ಟು ಒಂದೊಂದಾಗಿ ಅಲಂಕಾರ ಮಾಡಿದ್ದೀರಿ, ಚೆನ್ನಾಗಿದ್ಯಾ ಅಂತ ತೋರಿಸಿ ಅವ್ರಿಗೆ. ಮಗಳಿಲ್ಲ, ಮಿಸ್ ಯು. ನಾಚ್ಕೋಬೇಡ ಬೇಡ ಆಯ್ತಾ ಅಂತ ಹೇಳ್ತಾ ಇದ್ದೀರಿ. ಅದನ್ನ ನೀವು ಹೇಳ್ತಾ ಇದ್ದೀರಿ, ಹೌದಾ? ಇದು ಗಂಟದಿಂದ ಆಚೆ ಮಾತ್ರ ಮದುವೆ, ಗಂಟದಿಂದ ಈಚೆಗೆ ಮದುವೆ ಬೇಕು ಅಂತ. ಸರ್ ನೀವು ಹೇಳಿ, ಅಂದ್ರೆ ಹುಡುಗಿ ತಂದೆ ಪರವಾಗಿ ನೀವು ಹೇಳ್ತಾ ಇದ್ದೀರಾ. ಸಾಲಂಕೃತ ಮಮ ಸುತಾಂ ಕನ್ಯಾಂ ದಾಸ್ಯಾಮಿ ತೇ ದ್ವಿಜ ಪಾಣಿಂ ಗೃಹೀತ್ವ ಸಾಗ್ನಿಸ್ತ್ವಂ ಗಚ್ಚಸ್ವಾಂ ಗಚ್ಚಂ ಮದ್ಗೃಹಂ. ಅಂದ್ರೆ ನಮ್ಮ ಸಾಲಂಕೃತವಾಗಿರ್ತಕ್ಕಂತಹ ಒಳ್ಳೆ ಮುದ್ದಾದ ಹುಡುಗಿ ಇದ್ದಾಳೆ, ಸುಂದರವಾದಂಥ ಹುಡುಗಿ ಇದ್ದಾಳೆ ನಮ್ಮ ಮನೇಲಿ. ಅವಳನ್ನ ಅಗ್ನಿ ಸಾಕ್ಷಿಯಾಗಿ ಅವಳ ಕೈ ಹಿಡಿದು ನೀವು ನಮ್ಮ ಮನೆಗೆ ಬನ್ನಿ, ಕಾಶಿ ಗೀಶಿಗೆ ಹೋಗಲ್ಲ ಅದೆಲ್ಲ ಬೇಡ, ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ, ಹೌದಾ? ಕಾಶಿ ಯಾತ್ರೆ ಬೇಡ, ಬಾಲಿ ಯಾತ್ರೆ ಮಾಡುವ ಅಂತ. ಅಣ್ಣ ಹರ್ಷ ಒಂದು ತೆಂಗಿನಕಾಯಿ ಕನ್ನಡಿ ಆರತಿ ಮಾಡಿ ಜೊತೆಗೆ ಹುಡುಗಿನ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ. ಓಪನ್ ಮಾಡಿ. ರಾಷ್ಟ್ರಂ ಧಾರಯತಾಂ ಧ್ರುವಂ. ಆರತಿ ಮಾಡಿ. ಬನ್ನಿ, ಒಳಗಡೆ ಬನ್ನಿ.
ಹುಡುಗನಿಗೆ ಒಂಚೂರು ಬಿಸಿಲು ಬೀಳಬಾರ್ದು. ಕ್ರಾಸ್ ಆಗಿ ಮೇಡಮ್, ಈ ಕಡೆ ನಮ್ಮ ಕಡೆ ಕ್ರಾಸ್ ಆಗಿ ಮಾಡಿ, ಆರತಿ ಮಾಡಿ ಹಾಡು ಹೇಳಿ. ಆರತಿ ಎತ್ತಿರೋ ಒಂದೇ ಹಾಡಾಯ್ತು ಕೇಳಿ ಕೇಳಿ ನನ್ ಕಿವಿ ಬಂದಾಯ್ತು ಅಲ್ಲಿ. ಅಲ್ಲ ಒಂದೊಂದು ಆಂಟಿ ಒಳಗಡೆನೂ ಹೇಳಿಲ್ಲ ಹಾಡು, ನಾನೇ ಹೇಳಿದ್ದಾಯ್ತು ಒಳಗಡೆನೂ ಹಾಡು. ಅಲ್ಲ ಹೇಳಿ ಸೇರ್ಕೊಳ್ಳಿ ಈಗ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಬರುತ್ತೆ. ಮಂಗಳಾರತಿ ತಲುಪು ಬೆಳಗಿನ ಶ್ರೀ ಲಕ್ಷ್ಮೀಪತಿಗೆ ಜಯ ಮಂಗಳಂ. ಹೀಗಿತ್ತು ನಮ್ಮ ಕಾಶಿ ಯಾತ್ರೆಯ ಪಯಣ. ಮದುವೆ ಮನೆ ಅಂತ ಅಂದಮೇಲೆ ಶಾಸ್ತ್ರ ಇರಬೇಕು, ಒಬ್ರಿಗೊಬ್ರು ಚೀಡಿಸ್ಬೇಕು, ಖುಷಿ ಇರಬೇಕು, ಎಲ್ಲ ತುಂಬಿತ್ತು ಈ ಮನೇಲಿ. ಸೊ ನಂಗೆ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ಇವಾಗ ಮುಗಿಸಿ ನೆಕ್ಸ್ಟ್ ಪ್ರಸಾದ ತೆಗೆದುಕೊಂಡು ಎಲ್ಲರೂ ಪ್ರಸಾದ ತಗೊಂಡು ನೆಕ್ಸ್ಟ್ ಬಳೆದೆಲೆ ಊಟ ನಮ್ಗೆ ಕಾಯ್ತಾ ಇತ್ತು. ಸೊ ಹಾಗಾಗಿ ನಾನು ಲೇಟ್ ಮಾಡಲ್ಲ, ನಾನು ಊಟ ಮಾಡೋದಕ್ಕೆ ಹೋಗಬೇಕು. ಸೊ ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ, ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾನು. ನನ್ನ ಪೇಜ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.